ಸ್ವಾಗತವನ್ನು ಕೊಡ್ತಾ ನಾವು ಏನು ಮುಂದಿನ ತಿಂಗಳು ಏಪ್ರಿಲ್ 10ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಮೇ ಸಾಹಿತ್ಯ ಮೇಳ ಬಳಗ ಬಿಜಾಪುರದ ಜೊತೆಯಲ್ಲಿ ವಿವಿಧ ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳ ಆಶ್ರಯದಲ್ಲಿ ಒಂದು ರಾಜ್ಯ ಮಟ್ಟದ ಪುಸ್ತಕ ಮೇಳವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ ರಾಜ್ಯದ ಪ್ರಖ್ಯಾತ ಪ್ರಕಾಶಕರೆಲ್ಲ ಇಲ್ಲಿ ತಮ್ಮ ಪುಸ್ತಕಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಜನ್ಮದಿನಗಳ ನಿಮಿತ್ತವಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸತಕ್ಕಂಥ ಎಲ್ಲ ಮಾಧ್ಯಮ ಗೆಳೆಯರಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಾವು ಕರಪತ್ರ ಮತ್ತು ಪರಿಚಯ ಮಾಡಿಕೊಳ್ಳಿ. ಇವತ್ತು ನಾವು ಕರಪತ್ರ ಮತ್ತು ಪೋಸ್ಟರ್ಗಳನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮಗಳು ಏನೇನು ಇರ್ತವೆ 5 ದಿನ ಅನ್ನುವಂಥದ್ದನ್ನು ನಮ್ಮ ಬಸವೇಶ್ವರ್ ಅವರು ವಿವರಿಸ್ತಾರೆ. ನಮ್ಮ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಲಢಾಯಿ ಪ್ರಕಾಶನ ಮತ್ತು ಸಾಮಾಜಿಕ ಹೋರಾಟಗಳ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಬಸವರಾಜ ಶುಡಿಬಾಯಿ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ಸಂಜು ಕಂಬಾಗಿ, ಹಾಗೆ ಸುಖದೇವ್ ಕಟ್ಟಿಮನಿ, LB ಸಜ್ಜನವರು, ಚೆನ್ನು ಕಟ್ಟಿಮನಿಯವರು, ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಶಿವಪುತ್ರ ಅಜಿಮನಿ ಮುದ್ದೇಬೇಳದವರು, ಆಮೇಲೆ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಫಯಾಜ್ ಕಲಾದ್ಗೆ ಅವರು, ಹಾಗೆ ಭೋಗೇಶ್ ಶೋಲಾಪುರ್ ಅವರು, ಯಮನಪ್ಪ ಗುಣಿಕಿಯವರು, ಹನುಮಂತ ಮಮದಾಪುರ ಅವರು, ಮಿಲನ್ ಕುಮಾರ್ ನಾಮದಾರ್ ಅವರು, ಪ್ರಭುಗೌಡ ಪಾಟೀಲ್ ಅವರು, ಸಂಗೀತಾ ಪೂಜಾರಿ ಅವರು ನಮ್ಮ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಹಾಗೆ ನಮ್ಮ ಮಹಾದೇವ ಬನಸೋಡೆ ಅವರು ಬರ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮೊದಲನೇದಾಗಿ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಗ್ತದೆ. ಆ ಕರಪತ್ರವನ್ನು ನಮ್ಮ ಮಾಧ್ಯಮಗಳಾಗಿರ್ತಕ್ಕಂಥ ಬಸವರಾಜ ಸಂಪಳ್ಳಿಯವರು ಈ ಕರಪತ್ರವನ್ನು ಬಿಡುಗಡೆ ಮಾಡಬೇಕಂತ ಓಪನ್ ಮಾಡಿ ಫ್ರಂಟ್ ಪೇಜ್ ಹಿಡಿದೆ ದಯಮಾಡಿ. ಸುದ್ದಿ ಮಾಡಲು ಬಂದ ಸುದ್ದಿ ಅದ ಬಸವರಾಜ್ ಅದೇ ಕ್ಷೇತ್ರ ಅದನ್ನೇ ಹೊಡಿಬೇಕು. ಸುದ್ದಿ ಮಾಡಲು ಒಂದು ಸುದ್ದಿ ಅದ ಬಸವರಾಜ ಸಂಪಳ್ಳಿ ಅಂತ. ಅದು ಪ್ರಚಾರದ ಒಂದು ಭಾಗವೇ ಅಲ್ಲ. ಹಂಗೆ ಹಾಗೆ ಬಿಜಾಪುರದ ಮೇ ಸಾಹಿತ್ಯ ಮೇಳದ ಬಳಗ ಮತ್ತು ಬೇರೆ ಬೇರೆ ಎಲ್ಲ ಸಂಘಟನೆಗಳು, ರೈತ ಸಂಘಟನೆ, ದಲಿತ ಸಂಘಟನೆಗಳು, ಬೇರೆ ಬೇರೆ ಸಮಾಜವಾದಿ ಚಳವಳಿಯ ಸಂಘಟನೆಗಳು ಎಲ್ಲರೂ ಸೇರಿ ಏಪ್ರಿಲ್ 10ರಿಂದ 14ರವರೆಗೆ ಒಂದು ಪುಸ್ತಕ ಮೇಳವನ್ನು ಮಾಡಲಿಕ್ಕೆ ಹೊರಟಿದ್ವಿ ನಾವು. ಇದು B4 ಬುಕ್ ಫೆಸ್ಟಿವಲ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಿಜಾಪುರ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ಮೇಳ ಇದೆ, ಬುಕ್ ಫೇರ್ ಇದು. ಬಹುಶಃ ಬಿಜಾಪುರದಲ್ಲಿ ಈ ಥರದ ಪುಸ್ತಕ ಮೇಳ ನಡೀತಾ ಇರೋದು ಮೊದಲನೇ ಸಲ ಅಂತ ನಾನು ಅಂದ್ಕೊಳ್ತೀನಿ. ಹಿಂದೆ ಬೇರೆ ಬೇರೆ ಸಮ್ಮೇಳನದ ಸಂದರ್ಭದೊಳಗಡೆ ಪುಸ್ತಕ ಪ್ರದರ್ಶನಗಳು ನಡೆದಿರ್ಬೋದು, ಆದರೆ ವಿಶೇಷವಾಗಿ ಈ ಥರದ್ದು ಬರೀ ಬಿಜಾಪುರ ಮಾತ್ರ ಅಲ್ಲ, ನಿರ್ದಿಷ್ಟವಾಗಿ ಒಂದು ತಾತ್ವಿಕ ನೆಲೆ ಒಳಗಡೆ, ವಿಚಾರದ ನೆಲೆ ಒಳಗಡೆ ಈ ಥರದ ಪುಸ್ತಕ ಮೇಳ ನಡೀತಾ ಇರುವುದು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೆ. ಇವತ್ತು ಯಾವುದು ಸಮಾಜದ ಆದರ್ಶ ಅಂತ ತಿಳುವಳಿಕೆಯಾಗಿತ್ತು,
ಆ ಆದರ್ಶದೊಳಗಡೆ ಬುದ್ಧನೂ ಇದ್ದರು, ಬಸವನೂ ಇದ್ದರು, ಅಂಬೇಡ್ಕರ್ ಅವರು ಇದ್ದರು, ಬೇರೆ ಬೇರೆ ದಾರ್ಶನಿಕರು ಎಲ್ಲರೂ ಕೂಡ ಇದ್ದಾರೆ. ಆದರೆ ಇವತ್ತು ಆ ದಾರ್ಶನಿಕರನ್ನು, ಅವರ ವಿಚಾರಗಳನ್ನು ನಿರಾಕರಿಸುವಂಥ, ಅವರನ್ನು ಸಮಾಜದ ವಿರೋಧಿಯಾಗಿ ಬಿಂಬಿಸ್ತಕ್ಕಂಥ ಕೆಲಸಗಳನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಬುದ್ಧನನ್ನು ಕೂಡ ಯಾವ ಬುದ್ಧ ಈ ಮಾನವೀಯ ಮೌಲ್ಯಗಳಿಗೆ ಹೆಸರಾಗಿದ್ದರು, ಕರುಣೆ ಮತ್ತು ಪ್ರೀತಿಯ ಕಾರಣಗಳಿಗಾಗಿ ಎಲ್ಲ ಮನುಷ್ಯರನ್ನು ಆ ಕರುಣೆ ಮತ್ತು ಪ್ರೀತಿಯ ನೆಲವೊಳಗಡೆ ಬೆಸೆತಕ್ಕಂಥ ಕೆಲಸಗಳನ್ನು ಮಾಡಿರುವಂಥ ಬುದ್ಧನನ್ನು ಕೂಡ ಇವತ್ತು ಅಪಭ್ರಂಶ ಮಾಡತಕ್ಕಂಥ ಕೆಲಸಗಳು ನಡೆದಿದ್ದಾವೆ. ಬಸವಣ್ಣನನ್ನು ಕೂಡ ಅದೇ ರೀತಿಯಾಗಿ ನೋಡಲಾಗ್ತದೆ ಮತ್ತು ಅವರ ವಿಚಾರಗಳನ್ನು ತೀರ್ಚುವಂಥ ಕೆಲಸಗಳು ನಡೀತಾ ಇದೆ. ಯಾವ ವಿಚಾರಗಳನ್ನು ಅವರು ಪ್ರತಿಪಾದನೆ ಮಾಡಿದರು ಅಂದರೆ ಇಡೀ ಸಮಾಜದ ಐಕ್ಯತೆಗಾಗಿ, ಸಮಾಜದ ಬೆಳವಣಿಗೆಗಾಗಿ, ಸಮಾಜದ ಸಮೃದ್ಧಿಗಾಗಿ ಯಾವ ವಿಚಾರಗಳನ್ನು ಅವರು ಪ್ರತಿಪಾದನೆ ಮಾಡಿದರೋ ಅದಕ್ಕೆ ವ್ಯತಿರಿಕ್ತವಾಗಿ ಆ ವಿಚಾರಗಳನ್ನು ತಿರುಚಿ ಬೇರೆ ನೆಲೆಗೆ ಕೊಂಡೊಯ್ತಕ್ಕಂಥ ಕೆಲಸಗಳು ಇವತ್ತು ನಡೀತಾ ಇದ್ದಾವೆ. ಹಾಗೆಯೇ ಅಂಬೇಡ್ಕರ್ ವಿಚಾರಗಳನ್ನು ಇವತ್ತು ಆ ರೀತಿಯಾಗಿ ಅಪಭ್ರಂಶಗೊಳಿಸುವಂಥ ಕೆಲಸಗಳು ನಡೀತಾ ಇದ್ದಾವೆ. ಬರೀ ಅಷ್ಟೇ ಅಲ್ಲ, ಅವರು ಏನು ಯಾವುದು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಬರೆದುಕೊಟ್ಟರು, ಆ ಸಂವಿಧಾನವನ್ನೇ ಇವತ್ತು ನಿರಾಕರಿಸುವಂಥ ಮತ್ತು ಆಳುಗಳೊಳಗಡೆ ತಿದ್ದುಪಡಿ ಮಾಡ್ತಕ್ಕಂಥ, ಅಂದರೆ ಅವ್ರ ಇಡೀ ತಾತ್ವಿಕತೆಯನ್ನು ಬೇರೆ ರೀತಿಯಾಗಿ ತಿರುಚುವಂಥ ಕೆಲಸಗಳು ಇವತ್ತು ಯುವ ಸಮುದಾಯ ನಡುವೆ ನಡೀತಾ ಇರುವಂಥ ಸಂದರ್ಭದೊಳಗಡೆ ನಿಜವಾಗಿ ಈ ಸಮಾಜಕ್ಕೆ ಬುದ್ಧ ಎಷ್ಟು ಮುಖ್ಯ ಆಗಿದ್ದಾರೋ, ಬಸವಣ್ಣ ಎಷ್ಟು ಮುಖ್ಯ ಆಗಿದ್ದಾರೋ, ಅಂಬೇಡ್ಕರ್ ಅವರು ಎಷ್ಟು ಮುಖ್ಯ ಆಗಿದ್ದಾರೋ ಅನ್ನುವಂಥ ನೆಲೆಯಿಂದ ಅವ್ರ ವಿಚಾರಗಳನ್ನು ಈ ಸಮೂಹಕ್ಕೆ, ಈ ಬಿಜಾಪುರದ ಸಮೂಹಕ್ಕೆ, ಯುವ ಸಮೂಹಕ್ಕೆ ಮತ್ತು ಹೊಸ ಸಮೂಹಕ್ಕೆ ತಲುಪಿಸುವಂಥ ನೆಲೆ ಒಳಗಡೆ ನಾವು ಈ ಪುಸ್ತಕ ಮೇಳವನ್ನು ಮಾಡ್ತಾ ಇದ್ದೀವಿ. ಇದು ಈ ಬುಕ್ ಫೆಸ್ಟದ ಮುಖ್ಯವಾದಂಥ ಒಂದು ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಹುಶಃ ಇದು ಈ ಕರ್ನಾಟಕದಲ್ಲಿರುವಂಥ ಎಲ್ಲ ಲೇಖಕರನ್ನು ಮತ್ತು ಈ ನೆರೆ ರಾಜ್ಯದ ಲೇಖಕರನ್ನು, ಒಟ್ಟು ದಕ್ಷಿಣ ಭಾರತದಲ್ಲಿ ಇರುವಂಥ ಲೇಖಕರನ್ನು ಒಳಗೊಳ್ಳುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಬೇರೆ ಬೇರೆ ರೀತಿ ಒಳಗಡೆ ಅವ್ರನ್ನ ಮಾಡ್ತಾ ಇದ್ದೀವಿ. ಇದು ಈ ಪುಸ್ತಕ ಮೇಳದೊಳಗಡೆ ನಾವು ಅಂದ್ಕೊಂಡಿದ್ದು ಇಲ್ಲಿ ಸದ್ಯಕ್ಕೆ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಆ ಪುಸ್ತಕ ಮೇಳ ನಡೀತಾ ಇದೆ. ಒಂದು 50 ಸ್ಟಾಲ್ಗಳಿಗೆ ಮಾತ್ರ ಅವಕಾಶವನ್ನು ನಾವು ಕೊಡ್ತಾ ಇದ್ದೀವಿ. ನಮಗೆ ಮುಖ್ಯವಾಗಿ ಆ ಎಲ್ಲ ಸ್ಟಾಲ್ಗಳಲ್ಲಿ ನಾವು ಎಂಥ ಪ್ರಕಾಶಕರನ್ನು ಮತ್ತು ಎಂಥ ಪುಸ್ತಕಗಳು ಇಡುವಂಥ ಇವರನ್ನು ಆಹ್ವಾನಿಸ್ತಾ ಇದ್ದೀವಿ ಅಂತಂದರೆ, ಸಮಾಜ ವಿರೋಧಿಯಾಗಿ ಸಮಾಜದೊಳಗೆ ದ್ವೇಷ ಹುಟ್ಟಿಸುವಂಥ, ಸಮಾಜವನ್ನು ವಿಭಜಿಸುವಂಥ, ಹೋಮ ದ್ವೇಷಕ್ಕೆ ಕಾರಣ ಆಗ್ತಕ್ಕಂಥ ಅಂಥ ಪುಸ್ತಕಗಳನ್ನ ಇಡುವಂಥ ಯಾವುದೇ ಪ್ರಕಾಶಕರು ನಾವು ಇಲ್ಲಿ ಆಹ್ವಾನಿಸ್ತಾ ಇಲ್ಲ. ಮನುಷ್ಯ ಪರವಾದಂಥ, ಜೀವಪರವಾದಂಥ, ಮನುಷ್ಯರ ನಡುವೆ ಒಂದು ಐಕ್ಯತೆ ಬೆಳೆಸುವಂಥ, ಸೌಹಾರ್ದತೆ ಬೆಳೆಸುವಂಥ ಈ ಥರ ಆಶಯಗಳನ್ನು ಇರುವಂಥ ಪುಸ್ತಕಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಪ್ರಕಾಶಕರಿಗೆ ಮಾತ್ರ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಅಂದರೆ ಅದು ನೆಪ ಇದ್ದರೂ ಅಷ್ಟೇ, ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಅನ್ನೋದು ಒಟ್ಟಾರೆಯಾಗಿ ಈ ಸಮಾಜದ ಬೆಳವಣಿಗೆ ಒಳಗಡೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಐಕ್ಯತೆ ಬೇಕಾಗಿದೆ. ಮನುಷ್ಯರ ನಡುವೆ ಒಂದು ಐಕ್ಯತೆ ಬೇಕಾಗಿದೆ, ಮನುಷ್ಯತ್ವ ಬೇಕಾಗಿದೆ, ಪ್ರೀತಿ ಬೇಕಾಗಿದೆ. ಅಂಥ ಆಶಯಗಳನ್ನು ಬಿಂಬಿಸ್ತಕ್ಕಂಥ ಕೃತಿಗಳ ಒಳಗೊಂಡಂಥ ಪ್ರಕಾಶಕರನಿಗೆ ಮತ್ತು ಅವರು ಯಾರೇ ಬಂದರೂ ಕೂಡ ಇಂಥ ಪುಸ್ತಕಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ಕೊಂಡೇ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಬುಕ್ ಸ್ಟಾಲ್ಗಳಲ್ಲಿ ಸಮಾಜವನ್ನು ವಿಭಜಿಸುವಂಥ, ದ್ವೇಷವನ್ನು ಕಾರತಕ್ಕಂಥ, ಅಂದರೆ ಇಡೀ ಸಮಾಜದೊಳಗಡೆ ಇವತ್ತು ವಿಭಜಿಸುವಂಥ ಕೆಲಸವನ್ನು ಏನು ನಡೀತಾ ಇದೆ ಅಂಥ ಆಶಯ ಇರುವಂಥ ಯಾವುದೇ ಪುಸ್ತಕಗಳಿಗೆ ಈ ಮೇಳದೊಳಗಡೆ ಪ್ರದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ನಮಗೆ ಬಂದದ್ದು. ಆಮೇಲೆ ಮುಖ್ಯವಾಗಿ ನಾವು ಈ ಪುಸ್ತಕ ಮೇಳ ಯಾಕೆ ಮಾಡ್ತಾ ಇದ್ವಿ ಅಂದರೆ, ಇಡೀ ಯುವ ಸಮೂಹ ಈ ಓದಿನಿಂದ ವಿಮುಖ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಇದರೊಳಗಡೆ ಅವ್ರಿಗೆ ಇಂಥ ಪುಸ್ತಕಗಳು ಬರ್ತಾ ಇದೆ ಅನ್ನುವಂಥದ್ದೇ ಒಂದು ಪರಿಚಯ ಇಲ್ಲದಂಥ ಒಂದು ವಾತಾವರಣ ಇದೆ. ಹಿಂದೆ ಒಂದು ಕಾಲಕ್ಕೆ ನಮ್ಮ ಎಲ್ಲ ಪತ್ರಿಕೆಗಳು ಪ್ರತಿ ರವಿವಾರ ಸಾದರ್ಶಿಕಾರೋ, ಹೊಸ ಪರಿಚಯನೋ ಇತ್ಯಾದಿ ಎಲ್ಲನೂ ಕೂಡ ಇದು. ಈ ಯಾವುದೇ ಪತ್ರಿಕೆಗಳು ಅದು ಅನ್ಸೇಲ್ಡ್ ಕಮಾಡಿಟಿ, ಅದು ಅಂಥ ಎಲ್ಲ ವಿಚಾರಗಳು ಯಾವುದನ್ನು ಕೂಡ ಅದನ್ನು ಒಂದು ಹೊಸ ಪುಸ್ತಕ ಬಂದಿದೆ ಅಂತ ಗೊತ್ತು ಮಾಡುವಂಥ ಯಾವುದೇ ಅವಕಾಶಗಳಿಗಿಲ್ಲ. ಹೀಗಾಗಿ ಸಹಜವಾಗಿ ಒಂದು ಯುವ ಸಮೂಹ ಅನ್ನುವಂಥದ್ದು ಏನಿದೆಯಲ್ಲ ಅದನ್ನು
ಆ ಓದಿನಿಂದ ವಿಮುಖ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಬಹುಶಃ ಅದಕ್ಕೆ ಇಡೀ ಸಮಾಜವೂ ಕಾರಣ ಆಗಿದೆ, ವ್ಯವಸ್ಥೆನೂ ಕಾರಣ ಆಗಿದೆ, ಎಲ್ಲದೂ ಕೂಡ ಕಾರಣ ಆಗಿದೆ. ಅದಕ್ಕೆ ನಾವು ಯುವ ಸಮೂಹವನ್ನು ಸೆಳೆಯೋದಕ್ಕಾಗಿ ಅವರು ಓದಿನ ಕಡೆಗೆ, ಪುಸ್ತಕದ ಕಡೆಗೆ, ಆ ಜಗತ್ತಿನ ಕಡೆಗೆ ಸೆಳೆಯೋದಕ್ಕಾಗಿ ನಾವು ಈ ಪುಸ್ತಕ ಮೇಳವನ್ನು ಮಾಡ್ತಾಯಿದ್ವಿ. ಮತ್ತು ನಾವು ಈ ಜಿಲ್ಲೆಯ ಎಲ್ಲ ಕಾಲೇಜುಗಳಿಗೂ ಭೇಟಿಯಾಗಿ ಆ ವಿದ್ಯಾರ್ಥಿ ಸಮೂಹಕ್ಕೆ ಈ ಪುಸ್ತಕ ಮೇಳದ ಬಗ್ಗೆ ತಿಳಿಸಿ ಅವರು ಈ ಪುಸ್ತಕ ಮೇಳಕ್ಕೆ ಬರುವ ಹಾಗೆ ನಾವು ಮಾಡಬೇಕು ಅಂದ್ಕೊಂಡಿದ್ವಿ. ನಾವು ಅಂದ್ಕೊಂಡಿದ್ದೇನು ಅಂತಂದರೆ ಈ 4-5 ದಿನದೊಳಗಡೆ ಕನಿಷ್ಠ ಆ ಪುಸ್ತಕ ಮೇಳಕ್ಕೆ, ಬುಕ್ ಫೇರ್ಗೆ 1,00,000 ಜನ ಆದರೂ ಕೂಡ ಭೇಟಿ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಆ ನೆಲೆಯೊಳಗಡೆ ಬೇರೆ ಬೇರೆ ರೀತಿ ಒಳಗಡೆ ಪ್ರಚಾರದ ಕೆಲಸಗಳು ಇತ್ಯಾದಿಗಳು ನಡೀತಾ ಇದ್ದಾವೆ. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿ ಜನರು ತೊಡಗಿಸ್ಕೊಳ್ಬೇಕು ಅಂದ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಅದು ಒಂದು. ಆಮೇಲೆ ಜೊತೆಗೆ ಏನು ಅಂತಂದರೆ ನಾವು ಈ 5 ದಿನದೊಳಗಡೆ ಈ ಪುಸ್ತಕ ಮೇಳದ ಒಂದು 5 ದಿನ ಇದ್ದೀವಲ್ಲ, ಸುಮ್ಮನೆ ಒಂದು ಈ ಪುಸ್ತಕ ಮೇಳ ಅಲ್ಲ, ಇದೊಂದು ಸಾಂಸ್ಕೃತಿಕ ಮೇಳವನ್ನಾಗಿ ಕೂಡ ರೂಪಿಸುವಂಥ ಒಂದು ಪ್ರಯತ್ನ ನಮ್ಮದಿದೆ. ಬರೀ ಪುಸ್ತಕ ಮೇಳ ಮಾತ್ರ ಅಲ್ಲ, ಇದು ಸಾಂಸ್ಕೃತಿಕ ಮೇಳವನ್ನಾಗಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಪುಸ್ತಕ ಮೇಳದ ಉದ್ಘಾಟನೆಯನ್ನು 10ನೇ ತಾರೀಕು ಮಾಡ್ತಾ ಇದ್ದೀವಲ್ಲ, ಈ ಜಿಲ್ಲೆಯಲ್ಲಿರುವಂಥ ಕನಿಷ್ಠ ಒಂದು 100 ಜನ ಲೇಖಕರು, ನಮ್ಮ ಸದಿಚ್ಛೆ ಇದೆ, ಅವರೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಹೇಳ್ಕೊಂಡು ಅವರು ತಮ್ಮ ಪುಸ್ತಕಗಳನ್ನು ಆ ಪುಸ್ತಕ ಮೇಳಕ್ಕೆ ತರೋದ್ರ ಮೂಲಕ ಈ ಅಂಬೇಡ್ಕರ್ ವೃತ್ತದಿಂದ ಏನು ದರ್ಬಾರ್ ಹೈಸ್ಕೂಲ್ನ ಗ್ರೌಂಡ್ ಒಳಗಡೆ ಪುಸ್ತಕ ಮೇಳ ನಡೀತಾ ಇದೆ, ಅಲ್ಲಿವರೆಗೆ ತಮ್ಮ ಪ್ರಗತಿಪರವಾದಂಥ ಆಶಯದ ಪುಸ್ತಕಗಳನ್ನು ತರೋದ್ರ ಮೂಲಕ, ಮೆರವಣಿಗೆ ಮೂಲಕ ತರೋದ್ರ ಮೂಲಕ ಆ ರೀತಿಯಂಥ ಉದ್ಘಾಟನೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅಲ್ಲಿ ಬಂದಮೇಲೆ ಒಬ್ಬರು ಅಂತಾರಾಜ್ಯದ ಲೇಖಕರು, ಈಗಾಗಲೇ ನಾವು ಅಂದ್ಕೊಂಡಿದ್ದೇನು ಒಂದು ಅಂತಾರಾಜ್ಯದ ಲೇಖಕರು ಕೀನೋಟ್ ಅಡ್ರೆಸ್ ಮಾಡುವಂಥ, ಅದನ್ನು ಉದ್ಘಾಟಿಸುವಂಥ ಆ ರೀತಿಯಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ. 2ನೇ ದಿನ 11ನೇ ತಾರೀಕು ಭಾಳ ಮುಖ್ಯವಾಗಿ ನಾವು ಬಸವಣ್ಣನ ಕುರಿತಾಗಿ, ಮಹಾತ್ಮ ಫುಲೆಯವರ ಕುರಿತಾಗಿ, ಇವತ್ತು ಮಹಾತ್ಮ ಫುಲೆಯವರು, ಸಾವಿತ್ರಿಬಾಯಿ ಫುಲೆಯವರು ಈ ನಿಮ್ನ ವರ್ಗದ ಶಿಕ್ಷಣಕ್ಕಾಗಿ ತುಂಬ ಶ್ರಮ ಪಟ್ಟಿರ್ತಕ್ಕಂಥವ್ರು. ನಮ್ಗೆ ಇವತ್ತು ಏನಾದರೂ ಒಂದು ಶಿಕ್ಷಣ ದೊರೆತಿದೆ ಅಂತಂದರೆ ಅವ್ರು ಮಾಡಿದಂಥ ಕೆಲಸಗಳ ಮೂಲಕ ನಮಗೆ ದೊರೆತಿದೆ. ನಾವು ಇಲ್ಲದಂಥ ದೇವತೆಗಳನ್ನೆಲ್ಲ ವಿದ್ಯಾದೇವತೆ ಅಂತ ಆರಾಧಿಸ್ತೀವಿ. ನಿಜವಾಗಿ ಈ ದೇಶಕ್ಕೆ ಜನಗಳಿಗೆ ವಿದ್ಯೆ ಸಿಕ್ಕಿದ್ದೆ ಆದರೆ ಇಂಥವರೆಲ್ಲ ಪರಿಶ್ರಮದಿಂದ ಸಿಕ್ಕಿದ್ದೆ. ಅದು ಒಂದು ಪರಿಶ್ರಮ, ಅದು ದೊಡ್ಡದಂಥ ಒಂದು ಕಾರ್ಬನ್ ರೀತಿ ಒಳಗಡೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ಸ್ಮರಿಸ್ಕೊಳ್ಳುವಂಥ ನೆಲೆ ಒಳಗಡೆ ಇಲ್ಲೊಂದು ಅಂಬೇಡ್ಕರ್ ಮಾರ್ಗ ಅಂತಿದೆ, ಫುಲೆ ಮಾರ್ಗ ಅಂತಿದೆ, ಸಾವಿತ್ರಿಬಾಯಿ ಫುಲೆ ಮಾರ್ಗ ಅಂತಿದೆ. ಅದು ಈ ದರ್ಬಾರ್ ಹೈಸ್ಕೂಲ್ ಸಮೀಪನೇ ಅದು ಫುಲೆ ಮಾರ್ಗ ಇದೆ. ಅಲ್ಲಿ ಆ ಮಾರ್ಗದಿಂದ ನಾವು ಅಂದ್ಕೊಂಡದ್ದು ಅಂತಂದರೆ ಈ ಜಿಲ್ಲೆ ಒಳಗಡೆ ದಂಪತಿಗಳಾಗಿ ಕೆಲಸ ಮಾಡುವಂಥ ಶಿಕ್ಷಕ ದಂಪತಿಗಳಂತ ಏನು ಅಂದ್ಕೊಂಡಿದ್ದೀವಲ್ಲ, ಬಹುಶಃ ಅವರು ಇಬ್ಬರು ದಂಪತಿಗಳು ದೊಡ್ಡದಂಥ ಶಿಕ್ಷಣ ಕ್ಷೇತ್ರಗಳು ಕೆಲಸ ಮಾಡಿದಂಥವರು. ಅದನ್ನು ಸ್ಪರ್ಶ ಮಾಡಿಕೊಳ್ಳೋದಕ್ಕಾಗಿ ನಾವು ವಿಶೇಷವಾಗಿ ಸರ್ಕಾರಿ ಶಿಕ್ಷಣದ ಸಂಸ್ಥೆಯಲ್ಲಿ, ಅಂದರೆ ಶಾಲಾ ಕಾಲೇಜಿನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ದಂಪತಿ ಶಿಕ್ಷಕರು ಯಾರಿದ್ದಾರೆ, ಯಾಕೆ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥವರು ಬಡವರ ಮಕ್ಕಳು, ಕೆಳವರ್ಗದ ಮಕ್ಕಳು, ಈ ಥರದ್ದು. ಫುಲೆಯವರು ಕೂಡ ಅದೇ ರೀತಿಯಂಥ ಕೆಲಸ ಮಾಡಿದಂಥವ್ರು. ಯಾವ ದಲಿತ ಸಮುದಾಯಕ್ಕೆ ಶಿಕ್ಷಣ ಇರಲಿಲ್ವೋ, ಹೆಣ್ಮಕ್ಳಿಗೆ ಶಿಕ್ಷಣ ಇರಲಿಲ್ವೋ, ಅವರಿಗಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥವಲ್ಲ. ಅವರು ನಿಜವಾದಂಥ ಸ್ಮರಿಸ್ಕೊಳ್ಳುವಂಥ ರೀತಿ ಒಳಗಡೆ ಒಂದು 100 ಜನ ಶಿಕ್ಷಕ ದಂಪತಿಗಳು ಆ ಫುಲೆ ಮಾರ್ಗದಿಂದ ಅವರು ಭಾವಚಿತ್ರ, ಅವರು ಸ್ಲೋಗನ್ ಇಟ್ಕೊಂಡು ಈ ಪುಸ್ತಕ ಮೇಳ ನಡೆಯುವಂಥ ಜಾಗಕ್ಕೆ ಮೆರವಣಿಗೆ ಮೂಲಕ ಬರುವಂಥದ್ದು ಮಾಡ್ತಾಯಿದ್ದಾರೆ. ಆ ಮೆರವಣಿಗೆ ಉದ್ಘಾಟನೆಯನ್ನು ಕೆಲವರು ಮಾಡ್ತಾಯಿದ್ದಾರೆ. ಇಲ್ಲಿ ಬಂದು ಅವ್ರ ಕುರಿತಾಗಿ ಒಬ್ಬರು ಮಾತಾಡುವಂಥವ್ರು ಇರ್ತಾರೆ. ಇದು 11ನೇ ತಾರೀಕು, ಅವತ್ತು ಫುಲೆಯವರ ಜಯಂತಿ ಇರೋದರಿಂದ ಆ ನಿಮಿತ್ತವಾಗಿ ಅದನ್ನು ಮಾಡ್ಕೊಂಡಿದ್ದೀವಿ. 12ನೇ ತಾರೀಕು ಇದು ಬಸವನ ನೆಲ, ಇದು ಬಸವಣ್ಣವ್ರ ನೆಲ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಬಸವಾದಿ ಶರಣರು ಅವರು, ಮತ್ತು ಅದು ಮಾತ್ರ ಅಂತಲ್ಲ, ಇದು ಬಸವಣ್ಣನ ಮೂಲ ನೆಲ ಅಂತ ನಾವು ಅಂದ್ಕೊಂಡಿದ್ದರಿಂದ ಬಸವಣ್ಣ ಸಮಾನತೆಗಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಸಮಾಜದೊಳಗಡೆ ಎಲ್ಲರೂ ಒಂದುಗೂಡಿಸೋದಕ್ಕಾಗಿ ಇದು ಮಾಡುವಂಥ, ಯಾವುದೇ ಅಸಮಾನತೆ ಇರಬಾರ್ದು ಅಂತ ಅಂದ್ಕೊಂಡಂಥವ್ರು. ಇವನಾರು ಅನಿಸಲಾರ್ದು ಎಲ್ಲರೂ ನಮ್ಮನ್ನು ಅನಿಸ್ಕೊಳ್ಳುವಂಥ ನೆಲೆ ಒಳಗೆ ಕೆಲಸ ಮಾಡಿದ್ನಲ್ಲ, ಆ ನೆಲೆ ಒಳಗಡೆ ಬಸವಣ್ಣ ಮತ್ತು ಶರಣರ ವಚನಗಳ ಕಟ್ಟುಗಳನ್ನು ಹೊತ್ತುಕೊಂಡು ಒಂದು 100 ಜನ ಅಂದ್ಕೊಂಡಿದ್ದೀವಿ ನಾವು. ಅವರು
ಈ ಬಸವ ವೃತ್ತ ಅಂತ ಏನಿದೆಯಲ್ಲ, ಬಸವಣ್ಣನ ಪುತ್ಥಳಿ ಏನಿದೆಯಲ್ಲ, ಅಲ್ಲಿಂದ ದರ್ಬಾರ್ ಹೈಸ್ಕೂಲ್ವರೆಗೆ ನಮ್ಮ ಪುಸ್ತಕ ಮೇಳವರೆಗೆ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಕೆಲವರು ಇರ್ತಾ ಇದ್ದಾರೆ. ಅಲ್ಲೊಬ್ಬರು ಆ ಇಡೀ ಶರಣ ಚಳವಳಿ ಕುರಿತಾಗಿ ಒಬ್ಬರು ಮಾತಾಡಲಿಕ್ಕೆ ಒಬ್ಬರು ಇರ್ತಾರೆ. ನಾವು ಹಂಗೆ ಅಂದ್ಕೊಳ್ಳಿ. ಆಮೇಲೆ 13ನೇ ತಾರೀಕು ಭಾಳ ಮುಖ್ಯವಾಗಿ ನಮಗೆ ಬಿಜಾಪುರ ಅಂದ್ಕೊಳ್ಳೇ ಕೆಲವು ವ್ಯಕ್ತಿಗಳು ಅವ್ರ ಕೆಲಸಗಳು ನೆನಪಿ ಬರ್ತವೆ. ಅಂಥದ್ರೊಳಗಡೆ ಕಾರ್ಖಾನೀಸ್ ಅವರು ಕೂಡ ಭಾಳ ಮುಖ್ಯವಂತ ಹೆಸರು ಅಂತ ಅಂದ್ಕೊಂಡಿದ್ದೀವಿ. ಈಗ ಕಾರ್ಖಾನೀಸ್ ಅವರು ಈ ಯಥಾಸ್ಥಿತಿ ಒಳಗಡೆ ಹೇಗೆ ನಾವು ಅಂಬೇಡ್ಕರನ್ನ ನೆನೆಸ್ಕೊಳ್ತೀವೋ, ಬಸವಣ್ಣನ ನೆನೆಸ್ಕೊಳ್ತಾ ಇದ್ದೀವೋ, ಆಮೇಲೆ ಫುಲೆ ಅವ್ರು ನೆನೆಸ್ಕೊಳ್ತಾ ಇದ್ದೀವೋ, ಅವರೆಲ್ಲರೂ ಕೂಡ ಈ ಕೆಳ ಸಮುದಾಯಗಳಿಗೆ ಕೆಲಸ ಮಾಡಿದಂಥವ್ರು, ಎಲ್ಲ ಜಾತಿ ಭೇದವನ್ನು ದಾಟಿ ಆ ಥರ ಕೆಲಸ ಮಾಡಿದಂಥವ್ರನ್ನು ಅವ್ರನ್ನ ನೆನಪಿಸ್ಕೊಳ್ಳಿಕ್ಕೆ ನಿಮಿತ್ತವಾಗಿ ಅವರ ಮನೆಯಿಂದ ಕಾರ್ಖಾನೀಸವರ ಶಾಲೆಯಲ್ಲಿ ಓದಿದಂಥವ್ರನ್ನ ಒಟ್ಟುಗೂಡಿಸ್ಕೊಂಡು ಅವ್ರ ಕುಟುಂಬಸ್ಥರನ್ನು ಒಟ್ಟುಗೂಡಿಸ್ಕೊಂಡು ಅಲ್ಲಿಂದ ಒಂದು ಮೆರವಣಿಗೆಯನ್ನು ಇಲ್ಲಿ ಗ್ರೌಂಡ್ವರೆಗೂ ಕೂಡ ನಾವು ಕರ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಅವ್ರ ಕುರಿತಾಗಿ ಒಂದು ಉದ್ಘಾಟನೆ ನಡೀತಾ ಇದೆ. ಇಲ್ಲಿ ಬಂದ ಮೇಲೆ ಕಾರ್ಖಾನೀಸವರ ಕೆಲಸಗಳ ಬಗ್ಗೆ, ಕಾರ್ಯಗಳ ಬಗ್ಗೆ ಒಂದು ಸಂವಾದಗೋಷ್ಠಿಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅದು 13ನೇ ತಾರೀಕು ಇದು ಇರುವಂಥದ್ದು. ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ಇರುವುದರಿಂದ ಬಹುಶಃ ಅಂಬೇಡ್ಕರ್ ಜಯಂತಿ ಎಲ್ಲ ಕಡೆಯೂ ಕೂಡ ಆಚರಣೆ ಅವತ್ತಿಗೊಳ್ತಾ ಇರ್ತದೆ. ಸರ್ಕಾರದ ಕಾರ್ಯಕ್ರಮಗಳು ನಡೀತಾ ಇದ್ವು. ಅಂಥದ್ರ ನಡುವೆ ನಾವು ಒಂದು ವಿಶಿಷ್ಟವಂತ ರೀತಿಯೊಳಗೆ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅಂಬೇಡ್ಕರ್ ಅವರ ಏನು ಸ್ಟ್ಯಾಚ್ಯೂ ಇದೆಯಲ್ಲ, ಪುತ್ಥಳಿ ಇದೆಯಲ್ಲ, ಅಲ್ಲಿಂದ ಆ ಪುಸ್ತಕ ಮೇಳ ನಡೆಯುವಂಥ ಜಾಗದವರೆಗೆ ಈಗಾಗಲೇ ಸಂವಿಧಾನದ ಪ್ರಸ್ತಾವನೆಯನ್ನು ಕಂಠಪಾಠ ಮಾಡಿ ಓದ್ತಕ್ಕಂಥ 100 ಶಾಲೆಯ 100 ಮಕ್ಕಳ ಮತ್ತು ಶಿಕ್ಷಕರಿಂದ ಒಂದು ಮೆರವಣಿಗೆಯನ್ನು ಹೊರಡಿಸಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಅಂಬೇಡ್ಕರ್ ಕುರಿತಾಗಿ ಮಾತನಾಡತಕ್ಕಂಥವ್ರು ಅಲ್ಲಿ ಇರ್ತಾರೆ, ಇಲ್ಲಿ ಉದ್ಘಾಟನೆ ಮಾಡತಕ್ಕಂಥವ್ರು ಕೂಡ ಕೆಲವರು ಇರ್ತಾರೆ. ಇದು ಈ ರೀತಿಯಂಥ ಜನರನ್ನು ಒಳಗೊಳ್ಳುವಂಥ ರೀತಿಯೊಳಗೆ 5 ದಿನಗಳು 5 ರೀತಿಯಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಇದರ ಆಚೆಗೆ ಪ್ರತಿದಿನವೂ ಕೂಡ ನಾವು ಸಾಯಂಕಾಲ 4 ಗಂಟೆಯಿಂದ 9 ಗಂಟೆವರೆಗೂ ಒಂದು 5 ಗೋಷ್ಠಿಗಳನ್ನು ನಡೆಸ್ತಾ ಇದ್ದೀವಿ. ಒಂದು ಲೇಖಕರ ಜೊತೆಗಿನ ಸಂವಾದ, ಅದು ರಾಜ್ಯದ ಬೇರೆ ಬೇರೆ ಲೇಖಕರು ಕೂಡ ಇರ್ತಾರೆ ಮತ್ತು ಜಿಲ್ಲೆಯ ಲೇಖಕರು ಕೂಡ ಇರ್ತಾರೆ. ಆ 3 ಜನ ನಾವು ಲೇಖಕರು ಅಂದ್ಕೊಂಡಿದ್ದೀವಿ. ಅವ್ರ ಜೊತೆಗೆ ಒಂದು ಸಂವಾದ ಏರ್ಪಡಿಸುವಂಥದ್ದು. ಈಗ ಓದುಗರು ಸಂವಾದ ನಡೆಸ್ಬೋದು, ಬೇರೆ ಬೇರೆ ರೀತಿಯಂಥ ಸಂವಾದ ನಡೆಸ್ಬೋದು. ಆ ಸಂವಾದ ಮತ್ತು ಅವರು ಈ ಫುಲೆ ಅವ್ರ ಬಗ್ಗೆ ಅಥವಾ ಬಸವಣ್ಣನ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ, ಬುದ್ಧನ ಬಗ್ಗೆ, ಇವ್ರ ಬಗ್ಗೆ ಏನು ಪುಸ್ತಕ ಬರೆದಿದ್ರೆ ತಾವು ಯಾಕೆ ಈ ಪುಸ್ತಕಗಳನ್ನು ಬರೆಯುವಂಥ ಒಂದು ಸ್ಫೂರ್ತಿ ಬಂತು ಅನ್ನುವಂಥದ್ದು ಅನುಭವಗಳನ್ನ ಹಂಚಿಕೊಳ್ಳುವಂಥದ್ದು ಒಂದು ರೀತಿಯಾದಂಥ ಒಂದು ತಾಸಿನ ಗೋಷ್ಠಿ ಒಂದು ದಿನವೂ ಕೂಡ ಪ್ರತಿದಿನವೂ ಕೂಡ ಆ ರೀತಿಯಾಗಿ ಲೇಖಕರೊಂದಿಗೆ ಸಂವಾದ ಗೋಷ್ಠಿಯನ್ನು ಇಟ್ಕೊಂಡಿರ್ತೀವಿ. ಆಮೇಲೆ ಎರಡನೇ ಗೋಷ್ಠಿಯನ್ನು ನಾವು ಈ ಜಿಲ್ಲೆಯಲ್ಲಿ ಇರುವಂಥ ಕವಿಗಳನ್ನು ಒಟ್ಟುಗೂಡಿಸ್ಕೊಂಡು ನಾವು ಮೊದಲನೇದ 1-2 ದಿನ ಕವಿಗಳಿಗೆ ಅವಕಾಶ ಮಾಡಿಕೊಡುವಂಥ ರೀತಿ ಕವಿಗೋಷ್ಠಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಒಂದು 10 ಜನರದ್ದು ಕವಿತೆ ಆಗ್ಬೋದು, 7 ಜನರದ್ದು ಕವಿತೆ ಆಗ್ಬೋದು. ನಾನು ಮತ್ತು ನನ್ನ ಕವಿತೆ ಅಂತ ನಾನು ಯಾಕೆ ಈ ಕವಿತೆಗಳನ್ನು ಬರಿತಾ ಇದ್ದೀನಿ ಇತ್ಯಾದಿಗಳನ್ನು ಇಟ್ಕೊಂಡು ಮಾತಾಡ್ತಾನೆ ಕವಿತೆಯನ್ನು ವಾಚನ ಮಾಡುವಂಥದ್ದು ಒಂದು ಕವಿಗೋಷ್ಠಿಯನ್ನು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಅದೇ ಅವಧಿ ಒಳಗಡೆ 5 ಜನ ಬೇರೆ ಬೇರೆ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬರೀ ಕವಿಗಳನ್ನು ಮಾತ್ರ ಅಲ್ಲ, ಕಥೆಗಾರನ ಒಳಗೊಳ್ಳುವ ಹಾಗೆ, ನಾಟಕ ಮತ್ತು ಕಾದಂಬರಿಕಾರನ ಒಳಗೊಳ್ಳುವ ಹಾಗೆ, ಮತ್ತು ಸಂಶೋಧಕರು ಇಲ್ಲಿದ್ದಾರೆ, ಅವ್ರನ್ನ ಯಾರು ಈ ರೀತಿಯಂಥ ಕಾರ್ಯಕ್ರಮ ಕರೆದಲ್ಲೇ ಇರುವುದಿಲ್ಲ, ಅವ್ರನ್ನ ಒಳಗೊಳ್ಳುವ ಹಾಗೆ ನಾವು ಈ ಸಂಶೋಧನೆ ಮಾಡುವಂಥ ಕ್ಷೇತ್ರ ಒಳಗಡೆ ಏನೇನು ನಾವು ಆ ಸಮಸ್ಯೆಗಳನ್ನ ಎದುರಿಸಿದ್ದೀವಿ, ಹೆಂಗೆ ಅನುಭವಗಳನ್ನ ಹಂಚ್ಕೊಳ್ಳುವಂಥ ಈ ರೀತಿಯಂಥ ಕಾರ್ಯಕ್ರಮಗಳನ್ನ 1 ತಾಸಿನ ಗೋಷ್ಠಿಯನ್ನು ಪ್ರತಿದಿನವೂ ಕೂಡ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದು ಒಂದು. ಆಮೇಲೆ ಇನ್ನೊಂದು ತಾಸಿನ ಗೋಷ್ಠಿಯನ್ನು ನಾವು ಈ ವಿದ್ಯಾರ್ಥಿ ಯುವಜನರಿಗಾಗಿ ನಾವು ಯಾವ ಸಮುದಾಯ ಓದಿನಿಂದ ದೂರ ಇದೆ ಅಂತ ನಾವು ಹೇಳ್ತಾ ಇದ್ದೀವೋ, ಅವರು ಪ್ರತಿದಿನ ಒಂದು 5 ಜನಗಳಿಗೆ ನಾವು ನನ್ನ ನೆಚ್ಚಿನ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡುವಂಥ ಒಂದು ಗೋಷ್ಠಿ. ಅಂದರೆ 25 ಜನ ವಿದ್ಯಾರ್ಥಿಗಳು 25 ಪುಸ್ತಕಗಳ ಬಗ್ಗೆ ಮಾತಾಡುವಂಥದ್ದು. ಅವ್ರಿಗೆ ಇಷ್ಟವಾಗಿರುವಂಥ ಪುಸ್ತಕ ಯಾವುದೇ ಆಗಿರಲಿ
ಅದ್ರ ಬಗ್ಗೆ ಒಂದು ಹತ್ತು ನಿಮಿಷ ಅವ್ರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತೀವಿ. ಇದು ಒಂದು ತಾಸಿನ ಗೋಷ್ಠಿನ ನಾವು ವಿದ್ಯಾರ್ಥಿ ಜನರಿಗಾಗಿ ಅದು ಮಾಡ್ತಾಯಿದ್ದೀವಿ. ಕೊನೆಗಾಗಿ ಇನ್ನೊಂದು ನಾವು ಅಂದ್ಕೊಂಡಿದ್ದೀವಿ, ಈ ಪತ್ರಕರ್ತರು ಅವರ ಅನುಭವಗಳನ್ನು ಕೇಳಲಿಕ್ಕೆ ಒಂದು ಗೋಷ್ಠಿಯನ್ನು ಇಟ್ಕೋಬೇಕು. ಒಂದು ಪ್ರತಿದಿನ 2 ಅಥವಾ 3 ಜನರಿಗೆ ಅವಕಾಶ ಮಾಡಿಕೊಡುವಂಥ ರೀತಿ ಅಂದ್ಕೊಂಡು ನಾವು ಯೋಚನೆ ಇಟ್ಕೊಂಡಿದ್ದೀವಿ. ಕೊನೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಇವೆಲ್ಲ ಅಂದ್ಕೊಂಡು ಕೆಲಸ ಮಾಡ್ತೀವಿ. ಇದು ಪ್ರತಿದಿನವೂ ಇರುವಂಥದ್ದು. ಈ ಥರದ್ದು ಒಂದು ಗೋಷ್ಠಿಗಳನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಈ ಉದ್ಘಾಟನೆ ಮಾಡಲಿಕ್ಕೆ ಬೇರೆ ರಾಜ್ಯದೊಬ್ಬರನ್ನು ಕೂಡ ನಾವು ಕರಿಬೇಕು ಅಂದ್ಕೊಂಡಿದ್ದೀವಿ. ಬೇರೆ ಬೇರೆ ಲೇಖಕರನ್ನೆಲ್ಲ ತೊಡಗಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀವಿ. ಒಟ್ಟು ಈ ಜಿಲ್ಲೆಯ ಜನ ಒಂದು ಪುಸ್ತಕದ ಕಡೆ ಬರಬೇಕು, ವಿಚಾರದ ಕಡೆ ಬರಬೇಕು, ಪುಸ್ತಕದ ಕಡೆ ಬರುವುದು, ಜ್ಞಾನದ ಕಡೆ ಬರುವಂಥದ್ದು ಅದು ನಮ್ಮ ತಿಳುವಳಿಕೆಯ ಕಡೆ ಬರುವಂಥದ್ದು ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಥರದ ಜ್ಞಾನದ ಕಡೆ ಒಯ್ಯುವಂಥ ರೀತಿ ಒಳಗಡೆ ನಾವು ಇದನ್ನು ಮಾಡಿಕೊಳ್ಬೇಕು ಅಂದ್ಕೊಂಡಿದ್ದೀವಿ. ಈ ಜಿಲ್ಲೆಯ ಸುಮಾರು ಗೆಳೆಯರು ಕೈ ಜೋಡಿಸಿದ್ದಾರೆ, ಸಂಘಟನೆ ಗೆಳೆಯರು ಕೈ ಜೋಡಿಸಿದ್ದಾರೆ. ಅವರೆಲ್ಲರ ನೆರವಿನಿಂದ ಬಹುಶಃ ಈ ಥರದ್ದು ನಾವು ಬೇರೆ ಬೇರೆ ಕಡೆ ನೋಡ್ತೀವಿ. ಪುಸ್ತಕ ಮೇಳನ ಯಾವುದೋ ಒಬ್ಬರು ಸ್ಪಾನ್ಸರ್ ಮಾಡುವಂಥದ್ದು, ಆ ಥರ ಕಾರ್ಪೊರೇಟ್ ಸ್ಪಾನ್ಸರ್ ಮಾಡುವಂಥದ್ದು, ಯಾವುದೋ ಮಠಗಳು ಸ್ಪಾನ್ಸರ್ ಮಾಡುವಂಥದ್ದು, ಯಾವುದೇ ರಾಜಕಾರಣಿಗಳು ಸ್ಪಾನ್ಸರ್ ಮಾಡುವಂಥ ಈ ಥರದ್ದು ಇವುಗಳನ್ನು ನಾವು ನೋಡಿದ್ದೀವಿ. ಆದರೆ ಇದು ಜನರ ಮೂಲಕನೇ ನಡೆಯುವಂಥದ್ದು. ನಾವು ಹಿಂದೆ ನಮ್ಮ ಸಾಹಿತ್ಯ ಮೇಳವನ್ನು ಜನರ ಮೂಲಕ ನಡೆಸುವಂಥ ಕೆಲಸ ಮಾಡಿದ್ದೀವಲ್ಲ, ಅದೇ ರೀತಿ ಒಳಗೆ ಜನರನ್ನೇ ಈ ರೀತಿಯಾಗಿ ಮಾಡುವಂಥ, ಜನರ ಪುಸ್ತಕ ಮೇಳವನ್ನಾಗಿ ಮಾಡುವಂಥ ಪ್ರಯತ್ನದ ಭಾಗವಾಗಿ ಇದನ್ನು ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮೆಲ್ಲರ ನೆರವು ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಒಟ್ಟು ಇವತ್ತು ಈ ಸಾಹಿತ್ಯದ ಕಡೆ ಜನರನ್ನ ಸೆಳೆಯುವಂಥ, ಮತ್ತು ಇವತ್ತು ನೋಡ್ರಿ ಹೆಂಗೆ ಅಂತಂತಂದರೆ, ಇವತ್ತು ಒಂದು ಕಾಲಕ್ಕೆ ಯಾವುದು ಸಮಾಜಕ್ಕೆ ಭಾಳ ಮುಖ್ಯವಂತ ಸಂಗತಿಯಾಗಿತ್ತು ಅಥವಾ ಅವ್ರು ಮುಖ್ಯರು ಅಂತ ನಾವು ಅಂದ್ಕೊಂಡಿದ್ದೀವೋ ಅಂಥವರ ಪುಸ್ತಕಗಳನ್ನು ಮನೆಯೊಳಗಡೆ ಇಟ್ಕೊಳ್ಳೋದು ಕೂಡ ಇವತ್ತು ಅಪರಾಧ ಅಂತ ಹೇಳ್ತಕ್ಕಂಥ ಆಡಳಿತದೊಳಗಡೆ ನಾವು ಇದ್ದೀವಿ. ಈಗ ನಾವು ಎಲ್ಲ ನೋಡಿದ್ದೀವಲ್ಲ, ಇದನ್ನು ಇಟ್ಕೊಂಡು ಭಗತ್ ಸಿಂಗನ ಪುಸ್ತಕ ಇಟ್ಕೊಂಡು ಕಾರಣಕ್ಕಾಗಿ ಅಪರಾಧಿ ಅಂತ ಹೇಳ್ತಕ್ಕಂಥ ವ್ಯವಸ್ಥೆ ಈಗ ಬಂದಿದೆ. ಉಳಿದವ್ರು ಬಿಡಿ, ಅಂದರೆ ಯಾವ ಭಗತ್ ಸಿಂಗ್ ಇಡೀ ಸಮಾಜಕ್ಕಾಗಿ, ದೇಶದ ಬಿಡುಗಡೆಗಾಗಿ ಕೆಲಸ ಮಾಡಿದರು, ಸಮಾಜದ ಜಾಗೃತಿಗಾಗಿ ವಿಚಾರಗಳನ್ನ ಹಂಚಿಕೊಂಡ್ರು, ಇವತ್ತು ಅಂಥವ್ರ ಪುಸ್ತಕಗಳನ್ನ ಇಟ್ಕೊಳ್ಳೋದು ಕೂಡ ಅಪರಾಧ ಅಂತ ಹೇಳ್ಕೊಳ್ಳುವಂಥದ್ದು ಬಂದಿದೆ. ಇವತ್ತು ಆ ಥರದ ನೀವು ಹಸಿವಿನ ಬಗ್ಗೆ ಏನಾದರೂ ಹೇಳ್ರಿ, ಮಾತಾಡಬೇಕಾದ್ರೆ ಹಸಿವು ಯಾಕೆ ಬಂದಿದೆ ಅಂತ ಕೇಳಿದರೆ ಒಂದು ಅಪರಾಧ ಆಗ್ತಕ್ಕಂಥ ಸ್ಥಿತಿ ಒಳಗಡೆ ಇದ್ದೀವಿ. ಅಂದರೆ ನೀವು ಬರೆಯೋದಕ್ಕೆ ಬೇಕಾದಷ್ಟು ಇರ್ತದೆ, ಆದರೆ ಅದಕ್ಕೆ ಕೇಳಿ ಒಂದು ಸಮಾಜ ಜಾಗೃತವಾಗಿ ಹೋರಾಟ ಮಾಡಿದರೆ ಅದಕ್ಕೆ ಬೇರೆ ಇರ್ತದೆ. ಒಂದು ಕಡೆ ನಾವು ಅಂದ್ಕೊಳ್ತೀವಿ, ಈ ದೆಹಲಿ ಏನು ಮಾಡ್ತದೆ ಅಂತಂದರೆ, ನೀವು ಇದ್ರ ಬಗ್ಗೆ ಬೇಕಾದ ಮಾತಾಡ್ರಿ, ಅದು ಚಳವಳಿ ಮಾಡಿದರೆ ನಿಮ್ಗೆ ಗುಂಡಿಡ್ತದೆ ಅಂತೇಳಿ. ನೀವು ಪುಸ್ತಕ ಬರೆದ್ರೆ ನಿಮಗೆ ಸನ್ಮಾನ ಮಾಡ್ತದೆ, ಆದರೆ ನೀವು ಚಳವಳಿ ಮಾಡಿದರೆ ಗುಂಡಿಡ್ತದೆ ಅನ್ನುವಂಥ ಒಂದು ವಾತಾವರಣದೊಳಗಡೆ ನಾವಿದ್ದೀವಿ. ಅಂದರೆ ಇಂಥ ಸ್ಥಿತಿ ಒಳಗಡೆ ಇವತ್ತು ಭಗತ್ ಸಿಂಗನು ಕೂಡ ಅವನ ಸಾಹಿತ್ಯ, ಅವನ ಬರವಣಿಗೆ ಅಪರಾಧ ಅನ್ನುವಂಥ ಸ್ಥಿತಿ ನಾವು ತಲುಪಿದ್ದೀವಿ. ಬೇರೆ ಬೇರೆ ಕ್ರಾಂತಿಕಾರಕ ಅಂತ ವಿಚಾರಗಳೇನಿದಾವಲ್ಲ, ಕ್ರಾಂತಿಕಾರಕ ವಿಚಾರಗಳು ಅಂತಂದರೆ ಈ ಸಮಾಜದಲ್ಲಿರುವಂಥ ಶೋಷಣೆಗಳ ಬಗ್ಗೆ, ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತಿರುವಂಥದ್ದು, ಮನುಷ್ಯರ ಘನತೆಯನ್ನು ಪ್ರತಿಪಾದನೆ ಮಾಡಿರುವಂಥದ್ದು, ಮನುಷ್ಯರೊಳಗಡೆ ಪ್ರೀತಿ ಇರಬೇಕು, ಸಮಾನತೆ ಇರಬೇಕು ಅನ್ನೋಂತ ಹೇಳುವಂಥ ಈ ಎಲ್ಲ ವಿಚಾರಗಳದವಲ್ಲ, ಇವತ್ತಿನ ಸಂದರ್ಭದೊಳಗಡೆ ಅವು ಅಪರಾಧ ಅನ್ನಿಸ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಹಾಗಾಗಿ ಈ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರಿದ್ದಾರಲ್ಲ, ಅವ್ರು ಯಾವತ್ತೂ ಪ್ರಭುತ್ವದ ಪರವಾಗಿದ್ದಂಥವರಲ್ಲ, ವ್ಯವಸ್ಥೆ ಪರವಾಗಿದ್ದಂಥವರಲ್ಲ. ಅದನ್ನು ವಿರೋಧಿಸಲೇ ಕೆಲಸ ಮಾಡಿದಂಥವ್ರು, ಅದನ್ನು ಧಿಕ್ಕರಿಸಿ ಕೆಲಸ ಮಾಡಿದಂಥವ್ರು. ಅಂಥ ಅವರ ಹೆಸರಿನೊಳಗಡೆ ನಾವು ಒಂದು ಸಾಂಕೇತಿಕವಾಗಿ ಎಲ್ಲರನ್ನೂ ಒಳಗೊಳ್ಳುವಂಥ ರೀತಿ ಒಳಗಡೆ ನಾವು ಈ ಪುಸ್ತಕ ಮೇಳವನ್ನು ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಬೇರೆ ಬೇರೆ ಗೆಳೆಯರು ಕೂಡ ವಿಚಾರವನ್ನು ಹಂಚ್ಕೊಳ್ತಾರೆ. ಮತ್ತು ನಿಮ್ಮ ಚರ್ಚೆ, ಸಂವಾದ ಭಾಳ ಮುಖ್ಯ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನಾನು ಮಾತನಾಡಿಸ್ತೇನೆ. ಸರ್ ಇನ್ನೊಂದು ಸ್ವಲ್ಪ ಹತ್ರ ಬನ್ನಿ.
ಕೆಲವು ಜನ ಸಾಹಿತಿಗಳನ್ನು ಗುರುತಿಸಿದ್ದೀವಿ. ಹಾಗೆಯೇ ಜ್ಯೋತಿಬಾ ಫುಲೆಯವರ ಜನ್ಮದಿನದ ನಿಮಿತ್ತ ಶಿಕ್ಷಕ ದಂಪತಿಗಳನ್ನು ನಾವು ಈಗಾಗಲೇ ಒಂದು 50 ಜನರನ್ನ ಗುರುತಿಸಿದ್ದೀವಿ. ಇನ್ನೂ 50 ಜೋಡಿಗಳನ್ನು ಗುರುತಿಸುವ ಕೆಲಸ ಬೇರೆ ಬೇರೆ ಗೆಳೆಯರು ಅದರ ಆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ನಾವು ಇಡೀ 5 ದಿನಗಳ ಈ ಕಾರ್ಯಕ್ರಮದಲ್ಲಿ ಪ್ರಕಾಶಕರಿಗೆ ಅವರಿಗೆ ಒಂದು ನಾಮಿನಲ್ ಆಗಿ ನಾವು ಒಂದಿಷ್ಟು ಫೀಸನ್ನು ಮಾಡ್ತೀವಿ. ಜೊತೆಗೆ ಅವರಿಗೆ ಇಡೀ 5 ದಿನ ಅವರಿಗೆ ನಾವು ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಕೂಡ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಈಗ ಭಾಳ ನಮ್ಮ ಯೋಗೇಶ್ ಸೋಲಾಪುರವರು ಆಮೇಲೆ ಭಾಳ ಜನ ನಮ್ಮ ಕಾಲೇಜ್ಗಳಿಗೆಲ್ಲ ಸಂಪರ್ಕ ಮಾಡ್ತಾ ಇದ್ದಾರೆ. ಬಹುಶಃ ಈ PU ಕಾಲೇಜು ಈಗ ಸುಟ್ಟಿ ಇರೋದು ಡಿಗ್ರಿ ಕಾಲೇಜುಗಳ ವಿದ್ಯಾರ್ಥಿಗಳು ನಮಗೆ ಸಿಗ್ತಾ ಇದ್ದಾರೆ. ಅವ್ರನ್ನ ಎಲ್ಲ ನಾವು ಸಂಪರ್ಕ ಮಾಡ್ತಾಯಿದ್ದೀವಿ. ಕಾಕಾ ಕಾರ್ಖಾನೀಸ್ ಅವರ ಬೋರ್ಡಿಂಗ್ನಲ್ಲಿ ಇದ್ದು ನಮ್ಮ ತಂದೆ ಕೂಡ ಕಾಕಾ ಕಾರ್ಖಾನೀಸ್ ಅವರ ಬೋರ್ಡಿಂಗ್ನಲ್ಲಿ ಇದ್ದು ಕಲ್ತವ್ರು. ಅಂಥ ಒಂದು ಈಗ ಅವ್ರು ಭಾಳ ಜನ ಜೀವಂತಿಲ್ಲ, ಒಂದು 4-5 ಜನ ಸಿಗ್ತಾರೆ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ. ಅಂಥವ್ರನ್ನ ಗುರುತಿಸ್ತಾ ಇದ್ದೀವಿ. ಮತ್ತು ಅವರು ಯಾರು ಜೀವಂತಿದ್ದಾರೆ ಒಂದು 4-5 ಜನ ಇದ್ದಾರೆ, ಅವರನ್ನು ನಾವು ಗುರುತಿಸಿದ್ದೀವಿ. ಅದರ ಜೊತೆಗೆ ಅವರ ಕುಟುಂಬ ವರ್ಗವನ್ನು ಯಾರು ಇವತ್ತು ಜೀವಂತಿಲ್ಲ ಅವರ ಕುಟುಂಬಸ್ಥರನ್ನ ಅವತ್ತಿನ ದಿವಸ ಕರೆಸಿ ಅವರದೊಂದು ಕಾಕಾನೀಸ್ ಅವರ ಸ್ಮರಣೆ ಮಾಡುವಂಥ ಒಂದು ಉದ್ದೇಶ. ಅದರ ಜವಾಬ್ದಾರಿನ ನಮ್ಮ BR ಬನ್ಸೋಡೆ ಸರ್ ಅವರು ಮತ್ತು ಅವರು ಒಪ್ಪಿಸ್ಕೊಂಡು ಆ ಕೆಲಸದಲ್ಲಿ ಅವರು ಪೂರಾ ಸಂಪೂರ್ಣ ನಿರತರಾಗಿದ್ದಾರೆ. ಈಗಾಗಲೇ ಅವರೊಂದು 25-30 ಜನರನ್ನ ಲಿಸ್ಟನ್ನು ಮಾಡಿದ್ದಾರೆ. ಈ ಥರ ನಾವು ಇಡೀ 5 ದಿನಾನೂ ನಾವು ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಮಾಡ್ತೀವಿ. ಆಮೇಲೆ ನಮ್ದು ಹೆಂಗಂದ್ರೆ ಏಕದಮ್ ಪಾರದರ್ಶಕವಾಗಿ ನಾವು ಎಲ್ಲನೇ ಮಾಡ್ತಾಯಿದ್ದೀವಿ. ಯಾರು ಭಾಳ ಜನ ನಮಗೆ ಸ್ಟಾಲ್ಗೆ ಆಮೇಲೆ ಪ್ರತಿದಿನ ಪ್ರಕಾಶರಿಗೆ ಊಟ ಮಾಡಿಸೋದಕ್ಕಾಗಿ ಕೆಲವು ಗೆಳೆಯರು ಸ್ವಪ್ರೇರಣೆಯಿಂದ ನಮಗೆ ಬರ್ತಾ ಇದ್ದಾರೆ. ನಮ್ಮ ಜೊತೆನೂ ಕೆಲವು ಸಂಘಟನೆಗಳು ಭಾಗವಹಿಸ್ತದೆ. ಅದು ತಮಗೆ ಪಾಂಪ್ಲೆಟ್ನಲ್ಲಿ ಇದೆ ಯಾರಿದ್ದಾರೆ ಅಂತೇಳಿ. ಆಮೇಲೆ ನಮ್ಮ ಜೊತೆ 100 ಜನ ಇವತ್ತು ಕೈ ಜೋಡಿಸಿದ್ದಾರೆ. ಅವರೆಲ್ಲ ವೈಯಕ್ತಿಕವಾಗಿ ನಾವು ಯಾವುದೇ ಮಂತ್ರಿ ಆಗಲಿ ರಾಜಕಾರಣಿ ಹತ್ರ MLA ಹತ್ರ ಹೋಗಿ ಯಾವುದೇ ಒಂದು ಹಣಕಾಸಿನ ಸಹಾಯವನ್ನು ಕೇಳೋದಿಲ್ಲ. ನಾವೇ ನಮ್ಮ ಗೆಳೆಯರೇ ನಮ್ಮಲ್ಲೇ ಎಲ್ಲ ಸೇರಿಕೊಂಡು ನಾವೇ ಅದನ್ನು ಹಾಕ್ಕೊಂಡು ಹಣಕಾಸಿನ ನಿರ್ವಹಣೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ತಾಲೂಕಾ ಸ್ಥಳಗಳಲ್ಲಿ ಕೂಡ ನಮ್ಮ ಸಂಘಟನೆ ಮುಖಂಡರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಇಡೀ ದಿವಸ 5 ದಿನ ನಮ್ಮ ಕಾರ್ಯಕ್ರಮಕ್ಕೆ ತಾಲೂಕಾ ಸ್ಥಳಗಳಿಂದ ಕೂಡ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾವೆ. ಆದರೆ ಅಂಬೇಡ್ಕರ್ ಜಯಂತಿ ದಿನ ಎಲ್ಲ ಕಡೆ ಅಂಬೇಡ್ಕರ್ ಜಯಂತಿ ಇರೋ ಕಾರಣ ಅವತ್ತು ಸ್ವಲ್ಪ ಬೇರೆ ತಾಲೂಕಿನಿಂದ ಬರೋದು ನಮ್ಮ ಕಡಿಮೆ ಆಗ್ಬೋದು. ಬಟ್ ಬೇರೆ 4 ದಿನ ಕೂಡ ಎಲ್ಲ ಜಿಲ್ಲೆ ಎಲ್ಲ ಜನ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ. ನಾವು ಸಾಕಷ್ಟು ಜನ ಬರ್ಬೋದು ಅನ್ನೋಂಥ ಒಂದು ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಅದಕ್ಕೆ ತಮ್ಮದು ಸಹಕಾರ ಭಾಳ ಬೇಕು. ಯಾಕಂತಂದ್ರೆ ಪ್ರಚಾರ ಜಾಸ್ತಿ ಆಗೋದ್ರಿಂದ ಜನರಿಗೆ ಅದರದ್ದು ಗೊತ್ತಾಗ್ತಿತ್ತು ಅನ್ನೋ ಕಾರಣಕ್ಕಾಗಿ ನಾವು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಪ್ರಚಾರವನ್ನು ಕೊಡಬೇಕು. ಜನ ಇಲ್ಲಿ ಬಂದು ಭಾಗವಹಿಸುವಂಥ ಒಂದು ಇದಕ್ಕೆ ನೀವೆಲ್ಲ ಸಹಾಯ ಮಾಡಬೇಕಂತ ನಮ್ಮಲ್ಲಿ ವಿನಂತಿ. ಅತಿಥಿಗಳಾಗಿ ಸರ್ ಡಿಸ್ಟರ್ಬ್ ಇಲ್ಲ.